ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಜೀವನ್ ಲಾಗ್. ಇನ್ಮೇಲೆ ಹೊಸದಾಗಿ ವಿಡಿಯೋ ಬರುತ್ತೆ. 2026ಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಮಿಸ್ ಮಾಡಿಲ್ಲದೆ ವಿಡಿಯೋ ಬರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಎಲ್ಲಿಗೆ ಹೋಗ್ತಾ ಇದ್ದೆ, ಕಾರ್ ತಗೊಂಡು ಅಂತ ಹೇಳಿದ್ರೆ ಒಂಚೂರು ಕಾರಿನ ಕೆಲಸ ಇತ್ತು, ಅದೇನಂತ ಹೇಳ್ತೀನಿ. ಅದಕ್ಕೂ ಮುಂಚೆ 2026 ಚೆನ್ನಾಗಿರ್ಲಿ ಅಂತ ಒಂಚೂರು ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ದೇವಸ್ಥಾನದ ಕಡೆ ಹೊರಟೆ. ನಾನು ಶಿವನ್ ಭಕ್ತ, ಶಿವನ ದೇವಸ್ಥಾನಕ್ಕೆ ಹೋಗೋದು ಮಾಮೂಲಿ. ಇಲ್ಲೇ ಹತ್ರ ಇರೋದು, ಮನೆ ಹತ್ರ ಎಲ್ಲಿದೆಯೋ ಆ ದೇವಸ್ಥಾನಕ್ಕೆ ಹೋಗ್ತೀನಿ. ಅಲ್ಲಿ ಹೋಗಿ ದೇವರೇ ಈ ವರ್ಷ ಎಲ್ಲಾರನ್ನೂ ಖುಷಿಯಾಗಿ ಚೆನ್ನಾಗಿಡಪ್ಪ ಅಂತ ಅಲ್ಲಿಂದ ಬೇಡ್ಕೊಂಡು ಅಲ್ಲಿಂದ ಹೊರಟೆ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮ ಕಾರಿಂದು ಒಂಚೂರು ಪೆಟ್ರೋಲ್ ಮೀಟ್ರು ಪ್ರಾಬ್ಲಮ್ ಇತ್ತು. ಮೀಟ್ರ್ ಓಡ್ತಾ ಇದ್ದಿಲ್ಲ. ಒಂಚೂರು ಲಾಂಗ್ ರೈಡ್ ಹೋದಾಗೆಲ್ಲ ಪ್ರಾಬ್ಲಮ್ ಇತ್ತು. ಹಂಗಾಗಿ ಅದೊಂಚೂರು ಚೆಕ್ ಮಾಡ್ಸೋಣ ಅಂತ ಈಗ ಶೋರೂಮ್ ಕಡೆ ಹೊರಟೆ. ಶೋರೂಮಿಗೆ ಹೋಗಿ ಮುಂದಿನ ಏನೇನಾಯಿತು ಅನ್ನೋದು ಅಲ್ಲಿಂದ ನೋಡೋಣ. ಇಲ್ಲೇ ಈಗ ಹತ್ರ ಬಂತು ಶೋರೂಮು. ಆ ಶೋರೂಮಿಗೆ ಹೋಗಿ ಕುತ್ಕೊಂಡಿದ್ದೆ. ತುಂಬ ಹೊತ್ತಾಗ್ಬಿಡ್ತು. ಅಲ್ಲೇ ಟೈಮು 11 ಕಾಲಿಗೆ ಹೋದೆ ನಾನು ಶೋರೂಮ್ ಹತ್ರ. ಅಲ್ಲಿಂದ ನನಗೆ ಅದು ಪಾರ್ಟ್ಸ್ ಎಲ್ಲ ತೆಗ್ದು ಪೆಟ್ರೋಲೆಲ್ಲ ಹಾಕಿ ಅದನ್ನಷ್ಟು ವಾಶ್ ಮಾಡಿದ್ರು, ಏನೋ ಸ್ವಲ್ಪ ಚೆಕ್ ಮಾಡಿದ್ರು. ಅಲ್ಲಿಂದ ನಾವು ಮನೆಗೆ ಬರೋಕ್ಕೆ 1 ಗಂಟೆ ಆಗ್ಬಿಡ್ತು. ಮನೆಗೆ ಬರ್ಬೇಕಾದ್ರೆ ಯೋಚನೆ ಬಂತು, ನನಗೆ ಎಕ್ಸಾಮ್ ಇದೆ ಅನ್ನೋದು. ನಾನು ಇಂಜಿನಿಯರಿಂಗ್ 3rd ಇಯರು, ಎಕ್ಸಾಮ್ ಇದೆ ಅನ್ನೋದು. 2ನೇ ತಾರೀಕು ಎಕ್ಸಾಮ್. ನನಗೆ ಓದಿಲ್ಲ, ಏನೂ ಓದಿಲ್ಲ, ಓದಬೇಕು ಅನ್ನೋದು ಅವಾಗ ಜ್ಞಾಪನ ಬಂತು. ನಿದ್ದೆ ಬೇರೆ ಎಳೀತಾ ಇತ್ತು ಅಲ್ಲಿ ಕೂತಿ. ಸರಿ ಅಂತ ಮನೆಗೆ ಬಂದು ಊಟ ಮಾಡಿ ಮಕ್ಕಂಡೆ ಎದ್ದು ನೋಡ್ತೀನಿ 6:30 ಸರಿ ಅಂತ ಹೇಳ್ಬಿಟ್ಟು ಇವಾಗಾರು ಓದೋಣ ಅಂತ ಬುಕ್ಕೆಲ್ಲ ತೆಗ್ದೆ. ಏನು ಓದಬೇಕು ಅಂತ ಒಂಚೂರು ಗೊತ್ತಿಲ್ಲ, ಬುಕ್ಕೆಲ್ಲ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್. ಬಿ